ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅಂಬಿಕಾ. ಇವತ್ತು ಶನಿವಾರ ಸಂಜೆಯಿಂದನೇ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ಆಫೀಸಿಂದ ಬೇಗನೆ ಬಂದು ನಾನು ನನ್ನ ಕೊಲೀಗ್ಸ್ ಎಲ್ಲ ಇಲ್ಲಿ ಗಾಂಧಿ ಬಜಾರ್ ಕಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನನಗೆ ಸ್ವಲ್ಪ ಡ್ರೆಸ್ಸಸ್ಗಳು ಬೇಕಿತ್ತು, ತೊಗೋಬೇಕಿತ್ತು. ಹಾಗೆ ಅವರು ಕೂಡ ಡ್ರೆಸ್ಸಸ್ನ ತೊಗೋಬೇಕಿತ್ತು. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ 3 ಜನ ಸೇರಿ ಇವತ್ತು ಗಾಂಧಿ ಬಜಾರ್ ಕಡೆ ಬಂದಿದ್ದೀವಿ. ನೀವು ನೋಡ್ತಿರ್ಬೋದು ಸೆರಾಮಿಕ್ಸ್ ಜಾರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಟ್ ಏನು ಅಂತ ಅಂದರೆ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿನೇ ಹೇಳ್ತಾರೆ. ಸ್ವಲ್ಪ ಬಾರ್ಗಿನ್ ಮಾಡಿಸಿ ತೊಗೊಂಡ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಂಗಾಗಿ ನಾನು ಒಂದು 2-3 ತೊಗೊಂಡಿದ್ದೀನಿ. ಯಾವ ಥರ ತೊಗೊಂಡೆ ಅಂತ ಹೇಳಿ ಮನೇಲಿ ಹೋದ ತಕ್ಷಣ ಖಂಡಿತವಾಗ್ಲೂ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲಿ ಡ್ರೆಸ್ಸಸ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಮನೆಗೆ ಯೂಸ್ ಮಾಡುವಂಥ ಡೆಕೋರೇಟಿವ್ ಐಟಮ್ಸ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಸಿಗುತ್ತೆ. ಬಟ್ ಏನು ಅಂದರೆ ಸ್ವಲ್ಪ ನೋಡಿ ಮಾಡಿ ಬಾರ್ಗಿನ್ ಮಾಡಿ ತೊಗೋಬೇಕಾಗತ್ತೆ. ಇಲ್ಲ ಅಂತಂದರೆ ತುಂಬಾ ಜಾಸ್ತಿ ಹೇಳ್ತಾರೆ ಅಮೌಂಟು. ನೀವೆಷ್ಟು ಆಗುತ್ತೋ ಅಷ್ಟು ಬಾರ್ಗಿನ್ ಮಾಡಿ ತೊಗೊಂಡ್ರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನಂತೂ ನನಗೆ ಅಂತ ಏನೂ ಕೂಡ ಇಲ್ಲಿ ತೊಗೊಳ್ಳಿಲ್ಲ. ಸ್ವಲ್ಪ ಏನು ತೊಗೊಂಡೆ ಅನ್ನೋದು ಕೂಡ ಮನೇಲಿ ಹೋಗಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನನಗೆ ಅಂತ ಡ್ರೆಸ್ಸಸ್ಗಳಾಗಿರ್ಬೋದು, ಈ ಜೀನ್ಸ್ಗಳಾಗಿರ್ಬೋದು ಯಾವುದೂ ಕೂಡ ತೊಗೊಳ್ಳಿಲ್ಲ. ನಾನು ಜೀನ್ಸ್ನ ತೊಗೋಬೇಕಂತಲೇ ಹೇಳಿ ಬಂದಿದ್ದು, ಯಾಕಂದರೆ ನನ್ನ ಜೀನ್ಸ್ ಎಲ್ಲ ಹಳೇದಾಗ್ತಾ ಬರ್ತಿತ್ತು ಹಂಗಾಗಿ. ಬಟ್ ಯಾಕೋ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ಏನೂ ತೊಗೊಳ್ಳಿಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು ದೇವ್ರ ಮನೆಗೆ ಯೂಸ್ ಮಾಡುವಂಥ ದೇವ್ರ ಪಾತ್ರೆಗಳಾಗಿರ್ಬೋದು ಅಥವಾ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಇಂಥದ್ದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಈ ಕಡೆ ಯಾರಾದ್ರು ಬಂದಾಗ ನೀವು ಖಂಡಿತವಾಗ್ಲೂ ನಿಮ್ಗೆ ಏನು ಬೇಕು ಆರಾಮಾಗಿ ಎಲ್ಲನೂ ಒಂದೇ ಕಡೆನೇ ಸಿಕ್ಬಿಡತ್ತೆ. ಆರಾಮಾಗಿ ತೊಗೋಬೋದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಂದರೆ ರೇಟ್ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಅದನ್ನು ಸ್ವಲ್ಪ ನಾವು ನೋಡಿಕೊಂಡು ಅವ್ರ ಹತ್ರ ಬಾರ್ಗಿನ್ ಮಾಡಿಕೊಂಡು ಹೆಚ್ಚು ಕಡಿಮೆ ಮಾಡಿ ತೊಗೋಬೋದು. ಬಟ್ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಒಂದು 10-10:30 ಹಾಗೆ ಹೋಗ್ಬಿಟ್ಟಿತ್ತು. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಅದನ್ನೆಲ್ಲ ನಾನು ವಿಡಿಯೋ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮನೆಗೆ ಬರೋಷ್ಟೊತ್ತಿಗೆ ಇಲ್ಲಿ ಒಂದು 10:30 ಹಾಗೆ ಹೋಗ್ಬಿಟ್ಟಿತ್ತು. ನೈಟು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಆರಾಮಾಗಿ ಒಣಾಕೋಬಿಡ್ಬೋದು. ಹಾಗಾಗಿ ನಾಳೆ ಸಂಡೇ ಆಗಿರೋದ್ರಿಂದ ಫುಲ್ ಡೇ ಅದೇ ಕೆಲಸ ಆಗೋಗ್ಬಿಡತ್ತೆ. ಹಾಗಾಗಿ ಇವಾಗಲೇ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ನೀಟಾಗಿ ಅದು ವಾಶ್ ಆಗಿ ಆಟೋಮೆಟಿಕ್ಲಿ ನಮ್ಮದು ವಾಷಿಂಗ್ ಮಿಷಿನ್ ಆಫ್ ಆಗಿ ಹೋಗ್ಬಿಡತ್ತೆ. ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಹಂಗಾಗಿ ಎಲ್ಲನೂ ಕೂಡ ಇವಾಗಲೇ ವಾಷಿಂಗ್ ಮಿಷಿನ್ಗೆ ಹಾಕಿ ಎತ್ತಿಟ್ಬಿಡೋಣ ಅಂತೇಳಿ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕೋತಾ ಇದ್ದೀನಿ. ಬರೋಷ್ಟೊತ್ತಿಗೆ 10:30 ಆಗಿ ಹೋಗ್ಬಿಟ್ಟಿತ್ತಲ್ಲ, ಹಂಗಾಗಿ ಅಡುಗೆನೂ ಮಾಡೋದಿರಲಿಲ್ಲ. ಬರೋಷ್ಟೊತ್ತಿಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲಲ್ಲ, ಹಾಗಾಗಿ ಅವರು ಕೂಡ ಇವತ್ತು ಆಫೀಸ್ ಕೆಲಸದ ಮೇಲೆ ಆಚೆ ಹೋಗಿದ್ದರು. ಹಂಗಾಗಿ ನಾನು ಇವತ್ತು ಶಾಪಿಂಗ್ ಹೋಗಿದ್ದು. ಇಲ್ಲಾಂದಿದ್ರೆ ಇಷ್ಟವರೆಗೂ ನಾನು ಹೋಗೋದೇ ಇಲ್ಲ. ಯಾಕಂದರೆ ಮನೆಗೆ ಬರೋಷ್ಟೊತ್ತಿಗೆ ಮತ್ತು ಅಡುಗೆ ಎಲ್ಲ ಮಾಡಬೇಕಿರುತ್ತೆಲ್ಲ, ಬರೋಷ್ಟೊತ್ತಿಗೆ ತುಂಬಾ ಲೇಟಾಗಿ ಹೋಗ್ಬಿಡತ್ತೆ. ಹಂಗಾಗಿ ಹೋಗಿರಲಿಲ್ಲ. ಇವತ್ತು ಅವ್ರು ಹೇಗೂ ಇರಲಿಲ್ಲಲ್ಲ, ಹಾಗಾಗಿ ಫ್ರೆಂಡ್ಸ್ ಜೊತೆ ಅಂದರೆ ಕೊಲೀಗ್ಸ್ ಜೊತೆ ಒಂದು ಶಾಪಿಂಗ್ ಕೂಡ ಮಾಡ್ದಂಗೆ ಆಗುತ್ತೆ ಮತ್ತು ಅವ್ರ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಅಂತೇಳಿ ಹೋಗಿದ್ದಾಯಿತು. ಇವಾಗ ನೈಟು ವೀಡಿಯೋನ ಅಲ್ಲಿಗೆ ಎಂಡ್ ಮಾಡಿ ಮತ್ತು ಬೆಳಿಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೆಗೆ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಬೇಕಿತ್ತು. ಹಾಗಾಗಿ ಇವತ್ತು ಬೆಳಿಗ್ಗೆ ಹೋಗಿ ಅದನ್ನು ಕೂಡ ತೊಗೊಂಡು ಬಂದು ಇಲ್ಲಿ ಕ್ಲೀನ್ ಮಾಡ್ಕೋಬೇಕು. ಅದೊಂದು ಕೆಲಸ ಇದೆ ಬಾಕಿ. ಯಾಕಂದರೆ ಸುಮಾರು ದಿನದಿಂದ ಅಂದ್ಕೋತಾ ಇದ್ದೆ ಇಂಡೋರ್ ಪ್ಲ್ಯಾಂಟ್ಸ್ನ ತೊಗೋಬೇಕಂತ. ಬಟ್ ಹಾಗೇ ಇರಲಿಲ್ಲ. ಇವತ್ತು ಫೈನಲಿ ಆಗಿ ಇಂಡೋರ್ ಪ್ಲ್ಯಾಂಟ್ಸ್ಗಳೆಲ್ಲ ತೊಗೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದೆ, ಅದು ಯಾಕೋ ಸ್ವಲ್ಪ ಒಣಗ್ದಂಗೆ ಆಯಿತು, ಜಾಸ್ತಿ ದಿನ ಬರಲೇ ಇಲ್ಲ ಅದು. ಹಂಗಾಗಿ ಈ ಸತಿ ಸ್ವಲ್ಪ ಚೆನ್ನಾಗಿರುವಂಥದ್ದನ್ನ ನೋಡಿ ತೊಗೊಂಡು ಬರೋಣ ಅಂತೇಳಿ ಇಲ್ಲಿ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲಲ್ಲ, ಆಫೀಸ್ ಕೆಲಸದ ಮೇಲೆ ಅವ್ರು ಆಚೆ ಇದ್ದರು. ಹಾಗಾಗಿ ಇವತ್ತೇನು ಕೂಡ ಟಿಫನ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಇವತ್ತೊಂದು ಆಫ್ಟರ್ವರೆಗೂ ಫಾಸ್ಟಿಂಗ್ ಇರೋಣ ಅಂತ ಅನ್ನಿಸ್ತು. ಯಾಕಂದರೆ ಸ್ವಲ್ಪ ಫಾಸ್ಟಿಂಗ್ ಇದ್ದಷ್ಟು ಆರೋಗ್ಯವಾಗಿರ್ತೀವಿ ಮತ್ತು ವೆಯ್ಟ್ ಲಾಸ್ ಕೂಡ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇವತ್ತು ಒಂದು ಆಫ್ಟರ್ವರೆಗೂ ಫಾಸ್ಟಿಂಗ್ ಇದ್ದು ಅದಾದಮೇಲೆ ಲಂಚ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಡೈರೆಕ್ಟಾಗಿ ಇಂಡೋರ್ ಪ್ಲ್ಯಾಂಟ್ನ ತರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಲ್ಲ ಮನೆ ಹತ್ರ ತುಂಬ ಚೆನ್ನಾಗಿ ಸಿಗುತ್ತೆ, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಂಡೋರ್ ಪ್ಲ್ಯಾಂಟ್ಗಳೆಲ್ಲನೂ. ಹಾಗಾಗಿ ಇವತ್ತು ಅಲ್ಲೇ ಕೂಡ ತೊಗೊಂಡ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನಗಂತೂ ಮನೆಗಳಲ್ಲಿ ಗಿಡಗಳೆಲ್ಲ ಬೆಳೆಸೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ಯಾವಾಗಲಾದರೂ ಈ ಥರ ಬಂದಾಗ ಒಂದೊಂದು ಗಿಡ ತೊಗೊಂಡೋಗಿ ಇಡ್ತಾನೆ ಇರ್ತೀನಿ. ಕೆಲವೊಂದು ಚೆನ್ನಾಗಿ ಬರುತ್ತೆ ಇಂಡೋರ್ ಪ್ಲ್ಯಾಂಟ್ಗಳು, ಕೆಲವೊಂದು ನಮ್ಮ ಮನೇಲಿ ಬೇಗನೆ ಹಾಳಾಗಿಬಿಡುತ್ತೆ. ಯಾಕಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ಗಾಳಿ ಬೆಳಕು ಬರೋದು ತೀರನೇ ಕಡಿಮೆ ಅಂತಲೇ ಹೇಳ್ಬೋದು. ಹಂಗಾಗಿ ಕೆಲವೊಂದು ನಾನು ನೋಡಿಕೊಂಡು ನಮ್ಮ ಮನೆ ಒಳಗಡೆ ಯಾವ ಗಿಡ ಚೆನ್ನಾಗಿ ಬರುತ್ತೆ ಅಂಥದ್ದೇ ತೊಗೊಂಡೋಗಿರ್ತೀನಿ. ಆದ್ರೂ ಅದನ್ನು ವಾರಕ್ಕೊಂದು ಸತಿ ನಾವು ಆಚೆ ಇಟ್ಟಿಲ್ಲ ಅಂತಂದರೆ ಅದಕ್ಕೂ ಕೂಡ ಗಾಳಿ ಬೆಳಕು ನೀರು ಎಲ್ಲನೂ ಬೇಕಲ್ವ, ಅದು ಬೇಗನೆ ಹಾಳಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಕೆಲವೊಂದು ಸತಿ ಚೆನ್ನಾಗಿರೋದು ಸ್ವಲ್ಪ ಒಳಗಡೆ ಇಟ್ಟು ಕೂಡ ಚೆನ್ನಾಗಿ ಬರುತ್ತೆ ಅನ್ನೋಂಥ ಗಿಡ ಮಾತ್ರ ತೊಗೊಂಡೋಗ್ತೀನಿ.
ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗ್ರೀನರಿಯಾಗಿ ಕಾಣಿಸುತ್ತೆ, ಕಣ್ಣಿಗೂ ಕೂಡ ತಂಪಂತ ಅನಿಸುತ್ತೆ. ಹಾಗಾಗಿ ನನಗೆ ಗಿಡಗಳೆಲ್ಲ ಹಾಕೋದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಈ ಥರದ ಗಿಡಗಳೆಲ್ಲ ತೊಗೊಂಡು ಬಂದಿದ್ದೀನಿ. ನನಗೆ ಪರ್ಸ್ನಲಿ ಗಿಡಗಳಂತಂದರೆ ತುಂಬಾ ಇಷ್ಟ. ಇದು ಒಂದು ಕೂಡ ತೊಗೊಂಡು ಬಂದೆ. ಅದಾದಮೇಲೆ ಈ ಪುಟಾಣಿ ಗಿಡ ಒಂದು ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮಣ್ಣು ಕೂಡ ಅಲ್ಲಿಂದನೇ ಇಸ್ಕೊಂಡು ಬಂದೆ. ಇಲ್ಲಿ ಮನೆ ಹತ್ರ ಮಣ್ಣೆಲ್ಲ ಸಿಗೋದಿಲ್ಲ ಅಲ್ವಾ, ಹಾಗಾಗಿ ಇಲ್ಲಿ ಬೆಂಗಳೂರಲ್ಲಿ ಅದಕ್ಕೂ ಕೂಡ ನಾವು ದುಡ್ಡು ಕೊಟ್ಟೆ ತೊಗೋಬೇಕು. ಫ್ರೀಯಾಗಿ ಇಲ್ಲಿ ಯಾವುದೂ ಕೂಡ ಸಿಗೋದಿಲ್ಲ. ಈ ಗಿಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಗಿಡ ಅಂತೂ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಈ ಗಿಡನ ತೊಗೊಂಡು ಬಂದಿದ್ದೆ. ಬಟ್ ಏನಾಯಿತು ಅಂದರೆ ನನ್ನ ಬೈಕಲ್ಲಿ ಮುಂದೆ ಅವರು ಕವರಲ್ಲಿ ಹಾಕ್ಕೊಟ್ಟಿದ್ರು, ಇಟ್ಕೊಂಡು ಬರೋಷ್ಟೊತ್ತಿಗೆ ಅದು ಹಂಗೆ ಕಟ್ಟೆ ಆಗೋಗ್ಬಿಟ್ಟಿತ್ತು. ನನಗಂತೂ ಅವಾಗ ಸಿಕ್ಕಾಬಟ್ಟೆ ಬೇಜಾರಾಗೋಯಿತು. ಅವತ್ತು ತುಂಬ ಇಷ್ಟಪಟ್ಟು ತೊಗೊಂಡು ಬಂದೆ, ಬಟ್ ಅದು ನಮ್ಮ ಜೊತೆ ಇರಲೇ ಇಲ್ಲ, ಹೋಗೇ ಬಿಡ್ತು. ಹಂಗಾಗಿ ಇವತ್ತು ಕೈಲೇ ಇಟ್ಕೊಂಡು ಬಂದೆ. ಇಷ್ಟನ್ನು ಕೈಲೇ ಇಟ್ಕೊಂಡು ಬಂದೆ. ಇಟ್ಕೊಂಬರೋಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಕೈ ನೋವೇ ಬಂದುಬಿಡ್ತು. ಯಾಕಂದರೆ ಬೈಕಲ್ಲಿ ಇಟ್ಕೊಂಡು ಬರೋಕ್ಕೆ ಹೋದರೆ ಇವೆಲ್ಲ ಮುರಿದೋಗ್ಬಿಡುತ್ತೆ. ಹಂಗಾಗಿ ಇವನ್ನೆಲ್ಲನೂ ಕೂಡ ಕೈಲೇ ಇಟ್ಕೊಂಡು ಬಂದೆ. ಸ್ವಲ್ಪ ಕೈಯೆಲ್ಲ ಪೇಯ್ನೇ ಆಯ್ತು ಅಂತಲೇ ಹೇಳ್ಬೋದು. ಈ ಗಿಡ ಅಂತೂ ತುಂಬಾ ಚೆನ್ನಾಗಿದೆ. ಇದೆಲ್ಲನೂ ಕೂಡ ಇಂಡೋರ್ ಪ್ಲ್ಯಾಂಟೇ ಅಂತೆ. ಎಲ್ಲನೂ ಕೂಡ ಮನೆ ಒಳಗಡೆ ಬೆಳೆಸ್ಕೋಬೋದು. ಹಂಗಾಗಿ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಈ ಗಿಡ ನೋಡ್ತಿದ್ದೀರಲ್ವ, ಈ ಗಿಡದಲ್ಲಿ ನಾನು ತುಳಸಿ ಗಿಡನ ಹಾಕಿದ್ದೆ. ಬಟ್ ನಾನು ಆವಾಗಲೇ ಹೇಳ್ದಂಗೆ ನಮ್ಮನೆ ಹತ್ರ ಬೆಳಕು ಬರೋದು ತುಂಬಾ ಗಾಳಿ ಬೆಳಕು ತುಂಬಾ ತೀರ ಕಡಿಮೆ. ಹಂಗಾಗಿ ಇಲ್ಲಿ ತುಳಸಿ ಗಿಡ ಒಂದು 4 ಗಿಡ ಹಾಕಿದ್ನೇನೋ ನೋಡಿ, ನೀವು ನೋಡ್ತಿರ್ಬೋದು. ಆ 4 ಗಿಡ ಕೂಡ ಒಣಗೋಯ್ತು. ಸುಮ್ಮನೆ ಹಾಕಿ ಆ ಗಿಡ ತೊಗೊಂಡ್ಬಂದು ಅದನ್ನು ಸಾಯಿಸೋ ಥರ ಅನ್ನಿಸ್ತಿತ್ತು ನನಗೆ. ಸಿಕ್ಕಾಬಟ್ಟೆ ಬೇಜಾರು ಕೂಡ ಆಗ್ತಿತ್ತು. ಹಾಗಾಗಿ ಯಾಕೋ ಬೇಡ, ಅದು ಬರ್ತಿಲ್ಲ ಅಂದಮೇಲೆ ಪದೇ ಟ್ರೈ ಮಾಡೋದು ಬೇಡ ಅಂಥೇಳಿ ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ನಾನು ಮನಿ ಪ್ಲ್ಯಾಂಟ್ನ ಹಾಕ್ಕೊಂಡಿದ್ದೀನಿ. ಬಟ್ ಆ ಮನಿ ಪ್ಲ್ಯಾಂಟ್ ಏನೋ ತುಂಬ ಚೆನ್ನಾಗಿ ಬರ್ತಿದೆ, ಅದೊಂದು ಖುಷಿ ನನಗೆ. ಅಲ್ಲಿ ತುಳಸಿ ಗಿಡ ಹಾಕೋ ಜಾಗದಲ್ಲಿ ಮನಿ ಪ್ಲ್ಯಾಂಟ್ನ ಹಾಕಿ ಬೆಳೆಸ್ತಾ ಇದ್ದೀನಿ. ಏನು ಮಾಡೋದಕ್ಕಾಗಲ್ಲ, ಅಲ್ಲಿ ಬೆಳಕು ಗಾಳಿ ಇಲ್ಲ ಅಂತಂದರೆ ಈ ತುಳಸಿ ಗಿಡ ಬರೋದೇ ಇಲ್ಲ ಅಲ್ವಾ. ಹಾಗಾಗಿ ಅದಕ್ಕೆ ಇವಾಗ ಅಲ್ಲಿ ಮನಿ ಪ್ಲ್ಯಾಂಟ್ನ ಹಾಕಿ ಬೆಳೆಸ್ತಾ ಇದ್ದೀನಿ. ಮತ್ತು ನೆನ್ನೆ ನಾನು ಹೇಳ್ದಾಗೆ ನಾನು ಗಾಂಧಿ ಬಜಾರ್ ಕಡೆ ಹೋಗಿದ್ದೆ ಅಂತ ಹೇಳಿದ್ನಲ್ವ, ಆವಾಗ ಏನೇನು ತೊಗೊಂಡು ಬನ್ನಿ ಅಂದು ಕೂಡ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಬ್ಯಾಗ್ ನೋಡ್ತಿರ್ಬೋದಲ್ವ ನೀವು, ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಬಗ್ಗೆಯೂ ಕೂಡ ನಾನು ಆಮೇಲೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಇದನ್ನು ನೋಡ್ತಿದ್ರಲ್ಲ, ಇದೆಷ್ಟು ಚೆನ್ನಾಗಿದೆ ಅಲ್ಲ. ಇದಂತೂ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದು ಮರ, ಅದು ಕೂಡ ತೊಗೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಜಾರ್ಗಳು ಕೂಡ ತೊಗೊಂಡು ಬಂದೆ. ಅಲ್ಲಿ ನೋಡಿದ್ರಿ ಅಲ್ಲ ವಿಡಿಯೋದಲ್ಲಿ, ಜಾರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ಲ, ಅಲ್ಲೇ ಈ ಜಾರು ಕೂಡ ತೊಗೊಂಡಿದ್ದು. ತುಂಬಾ ಇಷ್ಟ ಆಯಿತು ನನಗಂತೂ ಪರ್ಸ್ನಲಿ ಜಾರು. ಇದನ್ನು ನಾನು ಆಫ್ಲೈನಲ್ಲಿ ನಾನು ಆನ್ಲೈನಲ್ಲಿ ಫಸ್ಟ್ ನೋಡಿದ್ದೆ, ತುಂಬ ಕಾಸ್ಟ್ಲಿ ಹೇಳ್ಬಿಟ್ಟಿದ್ರು. ಹತ್ತತ್ರ ಒಂದು ಜಾರಿಗೇ 350 400 ರುಪೀಸ್ ಏನೋವರೆಗೂ ಹೇಳಿದರು. ಬಟ್ ಇಲ್ಲಿ ನಾನು ಅವ್ರ ಜೊತೆ ಬಾರ್ಗಿನ್ ಮಾಡಿದ್ದಕ್ಕೆ ನನಗೆ ಒಂದು ಜಾರಿಗೆ 150 ರುಪೀಸ್ಗೇನೋ ಅವ್ರು ಕೊಟ್ಟರು ನನಗೆ. 150 ಅಂದರೆ 300 ರುಪೀಸ್ ಕೊಟ್ಟು 2 ಜಾರನ್ನ ತೊಗೊಂಡು ಬಂದಿದ್ದೀನಿ. ಅಂದರೆ ಚೆನ್ನಾಗಿದೆ ಇದು ಸೆರಾಮಿಕ್ ಜಾರು. ನನಗಂತದ್ದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದು ಒಂದು ಬೇಕಿತ್ತು, ಮನೇಲಿ ಇತ್ತು ನನ್ನ ಹತ್ರ ಇದು ಕರ್ಪೂರ ಬೆಳಗೋದು. ಬಟ್ ಏನಂದರೆ ತುಂಬ ತೀರ ಚಿಕ್ಕದಿತ್ತು, ಹಾಗಾಗಿ ಒಂದು ಬೇಕಾಗಿತ್ತು. ಮನೇಲಿ ದೊಡ್ಡದಿರಲಿಲ್ಲ ನನ್ನ ಹತ್ರ. ಹಾಗಾಗಿ ಹೇಗಿದ್ರೂ ಹೋಗಿದ್ದೆಲ್ಲ, ಹಾಗಾಗಿ ಇದು ಕೈ ಇಟ್ಕೊಳೋದಕ್ಕೆಲ್ಲ ಕಂಫರ್ಟಬಲಾಗಿ ಕರೆಕ್ಟಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ತೊಗೊಂಡು ಬಂದೆ. ಬೇಕಿತ್ತು. ಗಂಟೆ ಕೂಡ ಇಲ್ಲಿ ಗಣೇಶನ್ ಬಂದಿದೆ, ಮನೇಲಿ ಚಿಕ್ಕದಿತ್ತು ಅದು ಕೂಡ. ಹಾಗಾಗಿ ಇದು ಒಂದು ಬೇಕಾಗಿತ್ತು, ಹಾಗಾಗಿ ತೊಗೊಂಡೆ. ಬಟ್ ನಂದು ವಾಲೆಟ್ ಸ್ವಲ್ಪ ಹಳೇದಾಗ್ತಾ ಬರ್ತಿತ್ತು. ಹಾಗಾಗಿ ಆಫೀಸ್ಗೆಲ್ಲ ಯೂಸ್ ಮಾಡೋದಕ್ಕೆಲ್ಲ ತುಂಬ ಬ್ರ್ಯಾಂಡ್ಸ್ದೆಲ್ಲ ಏನು ಬೇಕಾಗಿಲ್ಲ ಅಲ್ಲ, ಸಾಕು ಸದ್ಯಕ್ಕೆ ಇದು ಒಂದೇ ಅಂತೇಳಿ ಈ ಥರದ್ದು ತೊಗೊಂಡೆ. ಬಟ್ ತುಂಬಾ ಚೆನ್ನಾಗಿದೆ. ATM ಕಾರ್ಡ್ ಇಡೋದಕ್ಕೆಲ್ಲ ಪಾಕೆಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಜಿಪ್ಗಳೆಲ್ಲ ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದು ಕೂಡ ನಂದು ವಾಲೆಟ್ಟು ಹಳೇದಾಗ್ತಾ ಬರ್ತಾ ಇತ್ತು, ಹಾಗಾಗಿ ಇದೊಂದು ಯೂಸ್ ಆಗುತ್ತೆ ಅಂತೇಳಿ ತೊಗೊಂಡೆ. ತುಂಬ ಚೆನ್ನಾಗಿದೆ, ನೋಡ್ತಿರ್ಬೋದು. ಜಿಪ್ಸ್ ಎಲ್ಲ ಜಾಸ್ತಿನೇ ಕೊಟ್ಟಿದ್ದಾರೆ, ಅಮೌಂಟ್ ಎಲ್ಲ ಜಾಸ್ತಿ ಇಟ್ಕೋಬೋದು. ಮತ್ತು ATM ಕಾರ್ಡ್ ಎಲ್ಲ ಚೆನ್ನಾಗಿ ಇಟ್ಕೋಬೋದು. ATM ಕಾರ್ಡ್ ಇಟ್ಕೊಳಕ್ಕೆ ಒಂದು 6 ಪ್ಲೇಸಸ್ ಇದೆ. ಹಿಂದೆ ಬ್ಯಾಕ್ ಸೈಡಲ್ಲೂ ಒಂದು ಈ ಥರ ಒಂದು ಜಿಪ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಏನಾದರೂ ಇಟ್ಕೋಬೋದು. ಪರ್ಸ್ನಲಿ ತುಂಬ ಚೆನ್ನಾಗಿದೆ. ನಾನು ಕೊಟ್ಟಿದ್ದಕ್ಕೆ 350 ರುಪೀಸು, ಬಟ್ ಅವ್ರು ಹೇಳಿದ್ದು 550 ರುಪೀಸು. ನಾನು ಆವಾಗಲೇ ಹೇಳ್ದಂಗೆ ಗಾಂಧಿ ಬಜಾರ್ ಕಡೆ ಹೋದರೆ ಸ್ವಲ್ಪ ಬಾರ್ಗಿನ್ ಮಾಡಿದ್ರೆ ಒಳ್ಳೊಳ್ಳೆ ಪರ್ಸ್ಗಳಾಗಿರ್ಬೋದು, ಒಳ್ಳೊಳ್ಳೆ ಐಟಮ್ಸ್ ಆಗಿರ್ಬೋದು ತುಂಬ ಕಡಿಮೆಗೆ ಸಿಗುತ್ತೆ. ಬಟ್ ಏನಂದರೆ ನಾವು ಬಾರ್ಗಿನ್ ಮಾಡೋದ್ರ ಮೇಲೆ ಹೋಗುತ್ತೆ ಅಲ್ಲಿ ಸ್ವಲ್ಪ. ಇದು ನೋಡ್ತಿದ್ದೀರಲ್ಲ, ಇದೆಷ್ಟು ಚೆನ್ನಾಗಿದೆ ಅಲ್ಲ ಈ ಮರ. ನನಗಂತೂ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದು ನೋಡಿದ ತಕ್ಷಣ ತೊಗೊಂಡೆ. ಇದಕ್ಕೆ ನಾನು ಕೊಟ್ಟಿದ್ದು, ಅವ್ರು ಹೇಳಿದ್ದು 70 ರುಪೀಸ್ ಏನೋ ಹೇಳಿದ್ರು. ಬಟ್ ನಾನು ಆಂಟಿ ಹತ್ರ 50 ರುಪೀಸಿಗೆ ಕೇಳಿದೆ. ಬಟ್ ಅವ್ರು 50 ರುಪೀಸ್ಗೆ ಕೊಟ್ಬಿಟ್ರು. ಬಟ್ ಅದು ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ 50 ರುಪೀಸ್ ಅಂತಲೇ ಹೇಳ್ತಿದ್ರು. ಬಟ್ ಈ ಆಂಟಿ ಯಾಕೋ 70 ರುಪೀಸ್ ಅಂತ ಹೇಳ್ತಿದ್ರು. ಅದು ಈ ಆಂಟಿ ಹತ್ರ ಫಸ್ಟ್ ತೊಗೊಂಡು ಅದಾದಮೇಲೆ ನಾನು ಬೇರೆ ಕಡೆ ಕೇಳಿದಾಗ ಅವ್ರು 50 ರುಪೀಸ್ ಹೇಳಿದ್ರು. ಇಲ್ಲಿ ಚೆನ್ನಾಗಿದೆ ಪುಟ್ಟದಾಗಿ ಅಂತೇಳಿ ಇದೊಂದು ಮರನ ತೊಗೊಂಡೆ. ಏನಾದರೂ ಕಾಳು ಬಿಡಿಸ್ಬೇಕಾದ್ರೆ ಅಥವಾ ಅಕ್ಕಿಗಳೇನಾದರೂ ಕೇರ್ಕೋಬೇಕಾದ್ರೆ
ಚೆನ್ನಾಗಿರುತ್ತೆ, ಪುಟ್ ಪುಟ್ಟದಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಇದೊಂದು ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ನಾನು ತೊಗೊಂಡಿದ್ದು ಈ ಸೆರಾಮಿಕ್ ಜಾರ್ಗಳು. ಇದಂತೂ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಾನು ಫಸ್ಟು ಬ್ಲೂ ಕಲರ್ ಜಾರ್ನ ತೊಗೋಬೇಕಂತ ಅಂದ್ಕೊಂಡಿದ್ದಿದ್ದು. ಬಟ್ ಏನಾಯಿತು ಅಂದರೆ ನಮ್ಮ ಮನೆಯಲ್ಲಿ ಆಲ್ರೆಡಿ ಇವಾಗೇನು ನಾನು ಈ ಜಾರ್ನ ಓಪನ್ ಮಾಡ್ತಿದ್ದೀನಲ್ವ, ಇದೇ ಥರ ಜಾರ್ ನನ್ನ ಹತ್ರ ದೊಡ್ಡದು ಕೂಡ ಇತ್ತಲ್ವ, ಅದಕ್ಕೆ ನನಗೆ ಮ್ಯಾಚ್ ಆಗೋಂಥ ಕಲರೇ ಬೇಕಿತ್ತಲ್ಲ. ಹಾಗಾಗಿ ಅದಕ್ಕೂ ಮ್ಯಾಚ್ ಆಗುತ್ತೆ ಅಂತ ತಿಳ್ಕೊಂಡು ನಾನು ಈ ಜಾರ್ನ ತೊಗೊಂಡಿದ್ದು. ಇಲ್ಲಾಂತಂದರೆ ನಾನು ಬ್ಲೂ ಕಲರ್ನ ತೊಗೋಬೇಕಂತ ಅಂದ್ಕೊಂಡಿದ್ದು. ಇದಂತೂ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಾನು ಈ ಜಾರ್ನ ಆನ್ಲೈನಲ್ಲಿ ಕೂಡ ಒಂದ್ಸಲ ಚೆಕ್ ಮಾಡಿದ್ದೆ. ಆವಾಗ ನನಗೆ ಒಂದು ಜಾರಿಗೆ 450 ರುಪೀಸ್ ಕೂಡ ಹೇಳಿದ್ರು. ಹಾಗಾಗಿ ನಾನು ಅದು ಬೇಡ ಅಂತೇಳಿ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿ ಆಫ್ಲೈನಲ್ಲಿ ನನಗೆ 150 ರುಪೀಸ್ಗೆ ಒಂದು ಥರ ಸಿಕ್ಕಿದ್ದು, ಅಂದರೆ 300 ರುಪೀಸ್ ಕೊಟ್ಟಿದ್ದಕ್ಕೆ 2 ಜಾರ್ ಸಿಕ್ಕಿದೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಕೊಡ್ಬೋದಂತ ಅನ್ನಿಸ್ತು. ನಾನು ಲಾಸ್ಟ್ ಟೈಮು ದೊಡ್ಡದು ತೊಗೊಂಡಿದ್ನಲ್ವ, ಅದಕ್ಕಿದಕ್ಕೆ ಕಂಫರ್ಟಬಲ್ ಆಗಿ ಅಂದರೆ ಕರೆಕ್ಟ್ ಮ್ಯಾಚ್ ಆಗ್ತಿದೆ ಕಲರ್ ನೋಡೋದಕ್ಕೆ. ನೀವು ನೋಡ್ತಿರ್ಬೋದು ನೋಡಿ, ಇದಕ್ಕೆ ಮ್ಯಾಚ್ ಮಾಡಿ ಇದು ತೊಗೊಂಡು ಬಂದಿದ್ದು ನಾನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಅಲ್ಲಿಗೆ ಹೋದ ತಕ್ಷಣ ನನಗೆ ಈ ಕಲರ್ ನೋಡಿದ ತಕ್ಷಣ ನನ್ನ ಹತ್ರ ಇರೋ ಜಾರ್ ನೆನಪಾಯಿತು. ನನ್ನ ಹತ್ರ ಈಗ ಅದರಲ್ಲಿ ಹುಣ್ಸೆಹಣ್ಣು ಇತ್ತು. ಹುಣ್ಸೆಹಣ್ಣು ಖಾಲಿ ಮಾಡಿದ್ದೀನಿ, ಮತ್ತೆ ತಂದು ಹಾಕ್ಕೋಬೇಕು. ಲಾಸ್ಟ್ ಟೈಮು ನಮ್ಮ ಅಕ್ಕನ ಪಾಪು ಸ್ವಲ್ಪ ಅದನ್ನು ಬೀಳಿಸಿ ಹೊಡೆದಾಕ್ಬಿಟ್ಟಿದ್ದಾನೆ. ಅದೊಂದು ಸ್ವಲ್ಪ ಬೇಜಾರನೇ ಆಯಿತು ನನಗೆ. ಇದಕ್ಕಿದು ಮ್ಯಾಚ್ ಆಗುತ್ತೆ ಅಂತೇಳಿ ನಾನು ಈ ಕಲರ್ನ ತೊಗೊಂಡಿರೋದು. ನನಗಂತೂ ಪರ್ಸ್ನಲಿ ಅದು ತುಂಬಾ ಇಷ್ಟ ಆಯಿತು. ಹೇಗೆ ಕಾಣಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕೂಡ ಕಮೆಂಟ್ ಮಾಡಿ. ನನಗಂತೂ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಹಳ್ಳುಪ್ಪು ಮತ್ತು ಪುಡಿ ಉಪ್ಪು ಹಾಕಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಎರಡನ್ನೂ ಕೂಡ ಅದರಲ್ಲೇ ಹಾಕಿಡೋಣ ಅಂತೇಳಿ ತೊಗೊಂಡು ಬಂದಿದ್ದೀನಿ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಕಲರ್ಸ್ ಕೂಡ. ಹಾಗಾಗಿ ನನ್ನ ಹತ್ರ ಮುಂಚೆನೇ ಈ ಟೇಬಲ್ ಇತ್ತು. ಹಾಗಾಗಿ ಟೇಬಲ್ ಮೇಲೆ ಇದನ್ನೆಲ್ಲ ಜೋಡಿಸಿಟ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಕೆಲವೊಬ್ರು ನನಗೆ ಟೇಬಲ್ ಲಿಂಕ್ ಕಳಿಸಿ ಅಂತ ಕೇಳ್ತಿದ್ರ. ಸಾರಿ, ಈ ಟೇಬಲ್ ನಾನು ಆಫ್ಲೈನಲ್ಲಿ ತೊಗೊಂಡಿದ್ದು, ಅಂದರೆ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಹಾಗಾಗಿ ಲಿಂಕ್ ಇಲ್ಲ. ಆದರೂ ಕೂಡ ನಾನು ಒಂದು ಸತಿ ಆನ್ಲೈನಲ್ಲಿ ಚೆಕ್ ಮಾಡಿ ನೋಡ್ತೀನಿ. ಲಿಂಕ್ ಏನಾದ್ರು ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ನನಗಂತಿದು ಈ ಜಾರ್ಗಳು ಈ ಟೇಬಲ್ ಜೊತೆಗೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಂತ ಅನ್ನಿಸ್ತು. ಹಾಗಾಗಿ ಚೆಕ್ ಮಾಡಿಕೊಂಡೆ ಒಂದು ಸಲ ಹೇಗೆ ಕಾಣಿಸುತ್ತೆ ಅಂತ. ನಂದು ಲ್ಯಾಪ್ಟಾಪ್ ಬ್ಯಾಗು ಕೂಡ ಹಾಳಾಗಿತ್ತು. ಹಾಗಾಗಿ ಅದೊಂದು ಬ್ಯಾಗ್ ಬೇಕಿತ್ತು, ಅದನ್ನು ಕೂಡ ಇಲ್ಲಿ ತೊಗೊಂಡು ಬಂದೆ. ಇದೊಂದು ಕ್ವಾಲಿಟಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಅವ್ರಿಗೆ ನಾನು ಹೇಳಿದೆ ಲ್ಯಾಪ್ಟಾಪ್ ನಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಕ್ವಾಲಿಟಿ ಅಂದರೆ ಸ್ವಲ್ಪ ಬ್ಯಾಗ್ ಥಿಕ್ನೆಸ್ ಚೆನ್ನಾಗಿರೋದು ಕೊಡಿ ಅಂತ ಕೇಳಿದೆ. ಅವ್ರು ಹಾಗಾಗಿ ಈ ಬ್ಯಾಗ್ ಚೆನ್ನಾಗಿದೆ ಅಕ್ಕ ಅಂತೇಳಿ ಕೊಟ್ಟರು. ಬಟ್ ಅವ್ರು ಹೇಳಿದ ರೇಟ್ ಬಂದು 1700 ರುಪೀಸು. ಬಟ್ ನಾನು ಕೊಟ್ಟಿದ್ದು 1350 ರುಪೀಸು. ನಾನು ಆವಾಗಲೇ ಹೇಳ್ದಂಗೆ ಎಲ್ಲೇ ಹೋದರೂ ನಾವು ಬಾರ್ಗಿನ್ ಮಾಡೇ ತೊಗೋಬೇಕಾಗತ್ತೆ. ಆವಾಗ ನಮಗೆ ಸುಮಾರು ಅಮೌಂಟು ಕೂಡ ಸೇವ್ ಆಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬಾರ್ಗಿನ್ ಮಾಡೋದಕ್ಕೆ ನಾಚಿಕೆ ಪಡ್ಕೊಂಡು ಕೇಳಿದಷ್ಟು ಕೊಟ್ಟು ಬಂದುಬಿಡ್ತಾರೆ. ಅದರಲ್ಲೂ ನನ್ನ ಹಸ್ಬೆಂಡು ಕೂಡ ಹಾಗೇ. ಅವರೆಲ್ಲೂ ಕೂಡ ಬಾರ್ಗಿನ್ ಮಾಡಲ್ಲ. ಅವ್ರು ಕೇಳೋಕೆ ಒಂಥರ ಮುಜುಗರ ಪಡ್ಕೊಂಡು ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ಬಂದುಬಿಡ್ತಾರೆ. ಹಾಗಾಗಿ ನಾನು ಜಾಸ್ತಿ ಶಾಪಿಂಗ್ ಅಂತ ಹೋದರೆ ನಾನು ಒಬ್ಬಳೇ ಹೋಗ್ತೀನಿ, ಅವ್ರನ್ನ ಕರ್ಕೊಂಡೇ ಹೋಗೋದಿಲ್ಲ. ಯಾಕಂದರೆ ಅವರು ಕೇಳಿದಷ್ಟು ಕೊಟ್ಟು ಬಂದುಬಿಡ್ತಾರೆ. ಬಾರ್ಗಿನ್ ಮಾಡೋದಕ್ಕೆ ಅಲ್ಲಿ ಬಿಡೋದೇ ಇಲ್ಲ. ನಾವು ದುಡಿಯೋದು ಎಷ್ಟು ಕಷ್ಟ ಇರುತ್ತೆ, ಸೇವಿಂಗ್ಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಲ್ವ. ಹಾಗಾಗಿ ಬಾರ್ಗಿನ್ ಮಾಡೋದು ನನ್ನ ಪ್ರಕಾರ ಏನು ತಪ್ಪಲ್ಲ. ಯಾಕಂದರೆ ಅವ್ರಿಗೆ ಅದು ಕೊಡಬೇಕಂತ ಅನಿಸಿದ್ರೆ ಅಥವಾ ಅವ್ರಿಗೆ ಅದು ವರ್ಕೌಟ್ ಆಗುತ್ತೆ ಅಂತ ಅನಿಸಿದ್ರೆ ಅವರು ಖಂಡಿತವಾಗ್ಲೂ ಕೊಡ್ತಾರೆ. ಬಟ್ ನಾವು ಕೇಳೋ ರೇಟಿಗೆ ಅವ್ರಿಗೆ ವರ್ಕೌಟ್ ಆಗೋದಿಲ್ಲ ಅಂದರೆ ಯಾರೇ ಬಿಸ್ನೆಸ್ ಮಾಡೋರಾದ್ರೂ ಖಂಡಿತವಾಗ್ಲೂ ಅವ್ರು ಕೊಡೋದಿಲ್ಲ. ಯಾರು ಕೂಡ ಲಾಸ್ ಮಾಡಿಕೊಂಡು ಕೊಡೋದಿಲ್ಲ ಅಲ್ವಾ. ಯಾರೇ ಆದ್ರೂ ಅವ್ರಿಗೆ ಮಾರ್ಜಿನ್ ಇಟ್ಟು ಸ್ವಲ್ಪ ಎಷ್ಟನ್ನೇ ಸೇರಿಸಿ ಹೇಳಿರ್ತಾರೆ. ಅಟ್ಲೀಸ್ಟ್ ಅವ್ರ ರೇಟಿಗೆ ನಾವು ಬರ್ತೀವಿ ಅಂತಲೇ ತಾನೇ ಅವ್ರು ಆ ರೀತಿಯಾಗಿ ಹೇಳೋದು. ಹಾಗಾಗಿ ನಾವು ನೋಡಿಕೊಂಡು ನಮಗದು ವರ್ಕೌಟ್ ಆಗುತ್ತೆ ಅಂದರೆ ನಾವು ಒಂದು ರೇಟ್ ಇಟ್ಟು ಕೇಳಿದಾಗ ಅವರಿಗೆ ಇಷ್ಟ ಆದರೆ ಕೊಡ್ತಾರೆ, ಅಥವಾ ಅವ್ರಿಗೆ ವರ್ಕೌಟ್ ಆಗುತ್ತೆ ಅದು ಕೊಡ್ಬೋದು ಅಂತ ಅನಿಸಿದ್ರೆ ಅವ್ರ ಮಾರ್ಜಿನ್ ಇಟ್ಕೊಂಡು ಅವ್ರು ಒಂದು ಫೈನಲ್ ರೇಟ್ ಹೇಳಿ ನಮಗೆ ಮಾಡಿ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಬಾರ್ಗಿನ್ ಮಾಡ್ಕೊಂಡೇ ತೊಗೊಳೋದು ಬೆಸ್ಟ್ ಅಂತ ಅನಿಸುತ್ತೆ. ಈ ಬ್ಯಾಗ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ಲ್ಯಾಪ್ಟಾಪಿಗೆ ಕರೆಕ್ಟ್ ಪರ್ಫೆಕ್ಟ್ ಸೈಜು ಕೂಡ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ನಾನು ಲಾಸ್ಟ್ ಟೈಮ್ ಸುಮಾರು ಬ್ಯಾಗ್ನ ಯೂಸ್ ಮಾಡಿದ್ದೆ. ಬಟ್ ಆ ಬ್ಯಾಗಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಂಗಾಗಿ ಇದು ಒಂದು ಕೂಡ ತೊಗೊಂಡೆ. ಇವಾಗ ಇದೇನು ಈ ಪ್ಲ್ಯಾಂಟ್ ನೋಡ್ತಾ ಇದ್ದೀರಾ, ಇದು ಈ ಥರ ಜೋಡಿಲಿತ್ತು. ನನಗೆ ಸ್ವಲ್ಪ ಓವರಾಗಿ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಈ ಥರ ಕಟ್ ಮಾಡಿ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಇವಾಗ ಅದಕ್ಕೆ ಹಾಕಿಟ್ಬಿಟ್ರೆ ಅದು ಒಂದು ಪಾಟ್ ಆಗಿ ಹೋಗ್ಬಿಡತ್ತೆ. ಹಾಗಾಗಿ 2 ಥರ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದೊಡ್ಡದಂತ ಅನ್ನಿಸ್ತಿತ್ತು. ಹಾಗಾಗಿ ನಾನು ಆವಾಗಲೇ ಹೇಳ್ದಾಗೆ ಇವತ್ತು ಬೆಳಿಗ್ಗೆ ಏನೂ ಕೂಡ ಟಿಫನ್ನ ಮಾಡ್ಕೊಂಡಿರಲಿಲ್ಲ. ಒನ್ ಟೈಮ್ ಉಪವಾಸ ಇದ್ಬಿಡೋಣ, ಅಂದರೆ ಫಾಸ್ಟಿಂಗ್ ಇರೋಣ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಂತೇಳಿ ಒನ್ ಟೈಮ್ ಇದ್ದೆ. ಇವಾಗ ಅವರೆಕಾಳನ್ನ ಬಳಸ್ಕೊಂಡು ಇಲ್ಲಿ ನಾಟಿ ಸ್ಟೈಲಲ್ಲಿ ಪಲಾವ್ನ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು.
ಇವತ್ತು ಮನೆ ಹತ್ರ ಅವರೆಕಾಳು ಕೂಡ ಬಂದಿದ್ದರು. 50 ರೂಪಾಯಿಗೆ 1.5 kg ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಫ್ರೆಶ್ ಆಗಿ ಕೂಡ ಇತ್ತು ಕಾಳು. ಮತ್ತು ಕಾಳು ಕೂಡ ತುಂಬ ದೊಡ್ಡದಾಗಿ ಕೂಡ ಇತ್ತು. ಹಾಗಾಗಿ 1.5 kg ಅಷ್ಟು ತೊಗೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಬಿಡಿಸಿಟ್ಕೊಂಡ್ಬಿಟ್ರೆ ಇಸ್ಕಿದ ಅವರೆಕಾಳು ಕೂಡ ಮಾಡ್ಕೋಬೋದು. ಬಟ್ ಇವಾಗೀಗ ಎಷ್ಟು ಬೇಕಷ್ಟು ಅಷ್ಟನ್ನು ಮಾತ್ರ ಬಿಡಿಸಿಟ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಕಾಳು ಅಂತ, ಒಳ್ಳೆ ಫ್ರೆಶ್ ಆಗಿ ಕೂಡ ಇತ್ತು. ಹಾಗಾಗಿ ಇವತ್ತು ಅದನ್ನೇ ಬಳಸ್ಕೊಂಡು ಇಲ್ಲಿ ಅವರೆಕಾಳು ಪಲಾವ್ನ ಮಾಡ್ಕೊಳ್ಳೋಣ ಅಂತೇಳಿ, ನಾಟಿ ಸ್ಟೈಲಲ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಬಟ್ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಅಂದರೆ ಇವತ್ತು ನಾನು ಒಬ್ಬಳೇ ಇರೋದ್ರಿಂದ ಅಷ್ಟೊಂದಾಗೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಬಿಟ್ಟು ತುಂಬ ಜಾಸ್ತಿ ಎಲ್ಲ ಮಾಡ್ತಿಲ್ಲ. ಅಂದರೆ 2 ಟೈಮು ಆಗುವಷ್ಟು ಮಾಡ್ಕೋತಾ ಇದ್ದೀನಿ. ಅಂದರೆ ರಾತ್ರಿಗೆ ಮತ್ತು ಇವಾಗೆಗೆ 2 ಟೈಮ್ಗೂ ಆಗುವಷ್ಟು ಮಾಡ್ಕೊಂಡ್ಬೇಡ ಅಂತ. ಮತ್ತೆ ಒಬ್ಬರಿಗೆ ಅಡುಗೆ ಮಾಡ್ಕೋಬೇಕಂದ್ರೆ ತುಂಬ ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ನೀವೆಲ್ಲ ಒಬ್ಬೊಬ್ಬರೇ ಇದ್ದರೆ ಏನು ಮಾಡ್ತೀರಾ ಅಂತೇಳಿ ಕಾಮೆಂಟ್ ಮಾಡಿ. ನಾನಂತೂ ಒಬ್ಬೊಬ್ಬಳೇ ಇದ್ದಾಗ ಅಡುಗೆ ಎಲ್ಲ ಮಾಡ್ಕೊಳೋದೇ ಇಲ್ಲ. ನನ್ನ ಹಸ್ಬೆಂಡ್ ಇದ್ದರೆ ಅವರಿದ್ದರೆ ಮಾತ್ರ ನಾನು ಕರೆಕ್ಟಾಗಿ ಅಡುಗೆ ಮಾಡ್ಕೊಳೋದು, ಹೇಳಬೇಕು ಅಂತಂದರೆ. ಬಟ್ ಅವರಿಲ್ಲ ಅಂತಂದರೆ ನಾನು ಅಷ್ಟೊಂದಾಗಿ ಅಡುಗೆನೇ ಮಾಡೋದಕ್ಕೆ ಹೋಗಲ್ಲ. ನೀವೆಲ್ಲ ಹೇಗೆ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿ. ಇವತ್ತು ನನ್ನ ಹಸ್ಬೆಂಡ್ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ಖಾರನ ಜಾಸ್ತಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಅವರಿದ್ದರೆ ಖಾರ ಸ್ವಲ್ಪ ಕಡಿಮೆನೇ ತಿನ್ನೋದು ನಾವು. ಅಂದರೆ ನಾನು 1 ಅಥವಾ 2 ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋತೀನಿ. ಅವರಿಲ್ಲ ಅಂತಂದರೆ ಒಂದು 3-4 ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋತೀನಿ. ನಾನು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀನಿ, ಬಟ್ ಅವರು ಸ್ವಲ್ಪ ಖಾರ ಕಡಿಮೆ ತಿಂತಾರೆ. ಹಾಗಾಗಿ ಅವರಿಗೋಸ್ಕರ ಅಂತ ಹೇಳಿ ಖಾರನ ಕಡಿಮೆ ಮಾಡ್ತೀನಿ. ಬಟ್ ಇವತ್ತು ಅವ್ರು ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳೋಣ, ತುಂಬ ರುಚಿಯಾಗಿರುತ್ತೆ ಅಂತೇಳಿ ಸ್ವಲ್ಪ ಖಾರ ಯೂಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ 2 ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಯಾವುದಾದ್ರೂ ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಟೇಸ್ಟ್ ಅಂತ ನನಗನ್ಸುತ್ತೆ. ನಿಮಗೆಲ್ಲ ಹೇಗೆ ಅಂತೇಳಿ ಕಾಮೆಂಟ್ ಮಾಡಿ. ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು, ಕುಕ್ಕರ್ ಚೆನ್ನಾಗಿ ಬಿಸಿ ಆದ ನಂತರ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲು ಕೂಡ ಸೇರಿಸ್ಕೊಂಡು, ಇದಕ್ಕೆ ಪಲಾವ್ಗೆ ಹಾಕುವಂಥ ಎಲ್ಲ ಸ್ಪೈಸಸ್ಸು ಕೂಡ ಸೇರಿಸ್ಕೊಂಡು ಅದರಲ್ಲಿರುವಂಥ ಅರೋಮ ಎಲ್ಲ ಚೆನ್ನಾಗಿ ಬಿಡಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಇದರಲ್ಲಿರುವಂಥ ಅರೋಮ ಎಲ್ಲ ಚೆನ್ನಾಗಿ ಬಿಡಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲಿ ಈರುಳ್ಳೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದರಲ್ಲೂ ನಾನು ಮನೇಲೇ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಮನೇಲಿ ಶುಂಠಿ ಬೆಳ್ಳುಳ್ಳಿನೆಲ್ಲ ಮನೇಲೇ ಪೇಸ್ಟ್ನ ಮಾಡಿಟ್ಕೊಳ್ಳಿ, ತುಂಬಾ ರುಚಿಯಾಗಿ ಕೂಡ ಬರುತ್ತೆ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಎಲ್ಲನೂ ಕೂಡ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ್ನು ಕೂಡ ಸೇರಿಸ್ಕೊಂಡು ಅದರಲ್ಲಿ ಸ್ವಲ್ಪ ಆಯಿಲೆಲ್ಲ ಚೆನ್ನಾಗಿ ಬಿಡೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ನ್ಯಾಶ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಟೊಮೊಟೊದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಬಿಡಿಸಿಟ್ಕೊಂಡಿರೋಂಥ ಅವರೆಕಾಳು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಒಗ್ಗರಣೆ ಒಳಗಡೆ ಅವರೆಕಾಳು ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಇದೊಂದ್ಸಲ ಟ್ರೈ ಮಾಡಿ. ಇವಾಗ ಇದರಲ್ಲಿರುವಂಥ ಹಸಿ ಸ್ಮೆಲ್ಗಳೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಅಥವಾ 1 ಟೇಬಲ್ ಸ್ಪೂನಷ್ಟು ಪಲಾವ್ ಮಸಾಲ ಕೂಡ ಇದ್ದರೆ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದಿಲ್ಲ ಅಂತಂದರೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಕೂಡ ಸೇರಿಸ್ಕೊಂಡು ಈ ಸಾಂಬಾರು ಪುಡಿಗಳಲ್ಲೆಲ್ಲ ಸ್ಮೆಲ್ಲೆಲ್ಲ ಹೋಗೋವರೆಗೂ, ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಈ ಪಲಾವ್ಗೆ ಮಸಾಲೆ ರುಬ್ಬಿ ಕೂಡ ಮಾಡ್ಕೋಬೋದು, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನಿವತ್ತು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಕೂಡ ಕಡಿಮೆ ಮಾಡ್ಕೋತಾ ಇರೋದ್ರಿಂದ ಅದೆಲ್ಲ ಮಾಡೋದಕ್ಕೆ ಹೋಗಿಲ್ಲ. ನನಗೆ ಈ ಪಲಾವ್ಗಳಲ್ಲಿ ಒಂದು 5-6 ಥರ ಮಾಡೋದಕ್ಕೆ ಬರುತ್ತೆ. ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಖಂಡಿತವಾಗ್ಲೂ ಒಂದೊಂದು ರೆಸಿಪಿ ಮಾಡಿದಾಗೆಲ್ಲ ಶೇರ್ ಮಾಡ್ಕೋತೀನಿ. ಇವಾಗ ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇಂಥದ್ದೇ ಅಕ್ಕಿನ ಹಾಕಬೇಕಂತಿಲ್ಲ, ನಮಗೆ ಯಾವ ಅಕ್ಕಿ ಇಷ್ಟ ಆಗುತ್ತೆ ಆ ರೈಸ್ನ ಕೂಡ ಇಲ್ಲಿ ಬಳಸ್ಕೊಂಡು ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ನಾನಿಲ್ಲಿ ಇವಾಗ ಲಂಚಿಗೆ ಮತ್ತು ನೈಟಿಗೆ ಎರಡಕ್ಕೂ ಆಗೋಷ್ಟು ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾನು ಇವತ್ತು ಒಬ್ಬಳೇ ಇರೋದ್ರಿಂದ ಮತ್ತೆ ಮತ್ತೆ ಮಾಡೋದಕ್ಕೂ ಬೋರ್ ಆಗುತ್ತೆ ಒಬ್ಬೊಬ್ಬರಿಗೆ ಅಡುಗೆ ಮಾಡ್ಕೋಬೇಕು ಅಂತಂದರೆ. ಹಾಗಾಗಿ ಇದನ್ನು ಆಮೇಲೆ ಬಿಸಿ ಮಾಡ್ಕೊಂಡು ಬೇಕಾದರೂ ತಿನ್ಕೋಬೋದು. ಹಾಗಾಗಿ 2 ಟೈಮ್ಗೂ ಆಗೋಷ್ಟು ಇಲ್ಲಿ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ. ಒಬ್ಬರಿಗೆಲ್ಲ ಇಷ್ಟೊಂದಾಗಿ 1 ಟೈಮ್ಗೆ ಏನು ಬೇಕಾಗೋದಿಲ್ಲ. ಬಟ್ ನಾನಿಲ್ಲಿ 2 ಟೈಮ್ಗೂ ಮಾಡ್ಕೋತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ 1 ಗ್ಲಾಸ್ ಅಷ್ಟು ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅಕ್ಕಿ ಎಲ್ಲ ಈ ಮಸಾಲೆ ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆವಾಗ ರುಚಿಯಾಗಿ ಬರುತ್ತೆ ರೈಸು. ಹಾಗಾಗಿ ಈ ಹಂತದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ವಿಷಲ್ ತೊಗೊಂಡ್ಬಿಟ್ರೆ ರುಚಿಕರವಾದಂಥ ಒಂದು ಪಲಾವ್ ರೆಡಿನೇ ಆಗೋಗ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಇರುತ್ತೆ ಮತ್ತು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಮಾಡೋದು ಕೂಡ ತುಂಬ ಸಿಂಪಲ್ಲಾಗಿರುತ್ತೆ, ಅಷ್ಟೊಂದಾಗಿ ಟೈಮ್ ಕೂಡ ಬೇಕಾಗಿಲ್ಲ. ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾನು ಆಲೂಗಡ್ಡೆ ಹಾಕೋದನ್ನ ಮರ್ತೇ ಹೋಗ್ಬಿಟ್ಟಿದ್ದೆ, ಹೆಚ್ಚಿಕ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಇವಾಗ ನೆನಪಾಯಿತು, ಇಲ್ಲಿ ಕೊನೆಯಲ್ಲಿ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಆಲೂಗಡ್ಡೆ ಹಾಕೋತೀರಾ ಅಂತ ಅಂದರೆ ಅವರೆಕಾಳು ಹಾಕಿದ್ರಿ ಅಲ್ವಾ, ಆ ಹಂತದಲ್ಲಿ ಅವರೆಕಾಳು ಜೊತೆ ಆಲೂಗಡ್ಡೆ ಕೂಡ ಸೇರಿಸ್ಕೊಳ್ಳಿ. ನಾನು ಮರ್ತೋಗ್ಬಿಟ್ಟಿದ್ದೆ, ಹಾಗಾಗಿ ಇವಾಗ ಸೇರಿಸ್ಕೊತಾ ಇದ್ದೀನಿ. ಬಟ್ ಇವಾಗ ಹಾಕಿದ್ರೆ ಏನಾಗೋದಿಲ್ಲ, ಚೆನ್ನಾಗಿ ಕುಕ್ ಆಗುತ್ತೆ, ಆಲೂಗಡ್ಡೆ ಬೇಗ ಕೂಡ ಕುಕ್ ಆಗುತ್ತೆ. ಹಾಗಾಗಿ ನನಗೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಬೇಕಿತ್ತು ಅಂತ ಅನ್ನಿಸ್ತು. ಹಾಗಾಗಿ ಇನ್ನೊಮ್ಮೆ ಉಪ್ಪನ್ನ ಸೇರಿಸ್ಕೊಂಡು 1-2 ವಿಷಲ್ ತೊಗೋತೀನಿ. ಪಲಾವ್ ಅಂತೂ ರೆಡಿನೇ ಆಗೋಗ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಮತ್ತು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಹೇಗಾಗಿರುತ್ತೆ ಅಂತ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಸರಿನಾ. ಮತ್ತು ಹೇಗಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಜೊತೆಗೆ ನನ್ನ ಬ್ಲಾಗ್ಸ್ ಎಲ್ಲ ಹೇಗೆ ಬರ್ತಿದೆ ಅಂತ ಕೂಡ ಕಾಮೆಂಟ್ಸ್ ಮಾಡಿ. ಪಲಾವ್ ಜೊತೆ ಈರುಳ್ಳಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗಂತೂ ಪಲಾವ್ ಜೊತೆ ಮೊಸರು ಬಜ್ಜಿಗಿಂತನೂ ಈರುಳ್ಳಿ ಜೊತೆ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಈ ಮೊಸರು ಬಜ್ಜಿ, ಚಟ್ನಿ ಅದ್ಯಾವುದು ಕೂಡ ನನಗೆ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ. ನನಗೆ ಪಲಾವ್ ಜೊತೆ ಈರುಳ್ಳಿ ಇದ್ದರೆ ಸಾಕಾಗುತ್ತೆ. ನಿಮಗೆಲ್ಲ ಹೇಗೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಕೆಲವೊಬ್ಬರಿಗೆ ಈರುಳ್ಳಿ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಈರುಳ್ಳಿ ಇಷ್ಟ ಆಗದಿರ ಇರ್ಬೋದು, ಅಂದರೆ ಆನಿಯನ್ ಇಷ್ಟ ಆಗದಿರ ಇರ್ಬೋದು. ಬಟ್ ನನಗಂತೂ ಈರುಳ್ಳಿ ಅಂತಂದರೆ ಪಲಾವ್ ಜೊತೆಗೆ ತುಂಬಾ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ. ನನ್ನ ವಿಡಿಯೋಸ್ ನೋಡೋರಿಗೆ ಎಷ್ಟು ಜನಕ್ಕೆ ಈ ಥರ ಊಟದ ಜೊತೆ ಈರುಳ್ಳಿನ ನಂಚ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಕೂಡ ತಿಳ್ಕೊಂಡಂಗಾಗತ್ತೆ, ಕಮೆಂಟ್ ಮಾಡಿ. ನನಗಂತೂ ಈರುಳ್ಳಿ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಈ ಅನ್ನ ಸಾಂಬಾರು ಮಾಡಿದಾಗ, ಈ ರೀತಿ ಪಲಾವ್ಗಳೆಲ್ಲ ಮಾಡಿದಾಗ ಈರುಳ್ಳಿ ಕಂಪಲ್ಸರಿಯಾಗಿ ಇರಲೇಬೇಕು. ತುಂಬಾ ಇಷ್ಟ ಆಗುತ್ತೆ. ನಮ್ಮನೆಗಂತೂ ಜಾಸ್ತಿ ನಾವು ಈರುಳ್ಳಿನ ಬಳಸ್ತೀವಿ. ನಿಮ್ಮ ಮನೆಗಳಲ್ಲೆಲ್ಲ ಹೇಗೆ ಅಂತೇಳಿ ಕಮೆಂಟ್ ಮಾಡಿ. ಅಥವಾ ನಿಮಗೆ ಈರುಳ್ಳಿ ಅಂದರೆ ಇಷ್ಟ ಆಗುತ್ತೋ, ಅಥವಾ ಈ ಥರ ಊಟದ ಜೊತೆ ಈರುಳ್ಳಿ ತಿನ್ನೋದಕ್ಕೆ ಇಷ್ಟನೇ ಆಗೋದಿಲ್ಲ ಅಂತೇಳಿ ಕಮೆಂಟ್ ಮಾಡಿ. ಪಲಾವ್ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇವತ್ತೇನಾದರೂ ನನ್ನ ಹಸ್ಬೆಂಡ್ ಇದ್ದರೆ ತುಂಬ ಅವರು ಕೂಡ ಇಷ್ಟಪಟ್ಟು ತಿಂತಿದ್ರು. ಯಾಕಂದರೆ ಅವರಿಗೆ ಪಲಾವ್ ಎಲ್ಲ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಥವಾ ಸ್ವಲ್ಪ ಅದು ಯೂಸ್ಫುಲ್ ಆಗಿತ್ತು, ಲೈಕ್ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗ್ತೀನಿ ಒಳ್ಳೊಳ್ಳೆ ಬ್ಲಾಗ್ಸ್ ಆಗಿ ಒಳ್ಳೊಳ್ಳೆ ರೆಸಿಪೀಸ್ ಒಂದಿಗೆ. ಥ್ಯಾಂಕ್ ಯು.